ದುರ್ಘಟನೆ 11 ಜನ ಯುವಕ ಯುವತಿಯರು ಕಾಲು ತುಳಿತಕ್ಕೆ ಸಿಕ್ಕೇನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಈ ರಾಜ್ಯದ ಗೃಹ ಸಚಿವ ಅನ್ನೋದಲ್ಲ ಅವರು, ಈ ರಾಜ್ಯದ ಸಚಿವರಾದಂಥ ಪರಮೇಶ್ವರ್ ಅವರು, ಗೃಹ ಸಚಿವರ ಅನ್ನೋಕೆ ಹೆಸರು ನನಗೆ ಯಾಕೋ ಮನಸ್ಸು ಒಪ್ಪಲ್ದು. ಈ ಮೂವರು ರಾಜೀನಾಮೆಯನ್ನು ಕೂಡಲೇ ಕೊಡಬೇಕು. ಆಮೇಲೆ ಈಗ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪೂರ್ವ ಮಾಹಿತಿ ತಗೊಂಡಿದ್ದೀರಿ, ಇವರು ತಪ್ಪೈತೆ ಅಂತ. ಜನರ ಆಕ್ರೋಶ, ಮಾಧ್ಯಮಗಳ ಆಕ್ರೋಶವನ್ನು ತಪ್ಪಿಸಲಿಕ್ಕೆ ನಾವು ಕ್ರಮ ತಗೊಳಕತ್ತೇವೆ ಅಂತ. ಮತ್ತು ನಿಮ್ಮ ಹೈಕಮಾಂಡಿಂದ ಚೀಮಾರಿ ಆಗಿದ್ದರಿಂದ ಇದು ಬೇಕಿತ್ತ ನಿಮಗೆ ಮಗುವೆ ಅಂತೇಳಿ ಕೇಳಿದ್ರಿಂದ ಜನರ ಕಣ್ಣು ಸಲುವಾಗಿ ಲಕ್ಷ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿದ್ದೀರಿ. ಭಾರತೀಯ ಜನತಾ ಪಕ್ಷ ಗದಗ್ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್, ಸ್ಟ್ಯಾಂಡ್ ವಿತ್ ಅವರ್ ಕರ್ನಾಟಕ ಎಮಿನೆಂಟ್ ಪೊಲೀಸ್ ಆಫೀಸರ್ಸ್. ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ರಿ. ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತಗೋರಿ. ಏನೋ ಸ್ವಲ್ಪ ಗಟ್ಟಿತನ ಮಾಡಿ ಗೋವಿಂದರಾಜನ ಒಂದು ಸ್ಥಾನಮಾನವನ್ನು ವಾಪಸ್ ತಗೊಂಡಿರಲ್ಲ, ಅದೊಂದು ತಮ್ಮ ಧೈರ್ಯದ ಕೆಲಸ ಅಂತ ಹೇಳ್ತೀನಿ. ಓದಿದ್ದು ನೀವು ಮಾಡಿದ್ದು ಪೊಲೀಸ್ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಸಿದ್ರ ರಾಜ್ಯ ಎಲ್ಲಿ ಹೋಗ್ತೈತೆ ಅನ್ನೋದು ಹಿರಿಯರಾದಂಥ ತಮಗೆ ನಾವು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೋರಿ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬನ್ನಿ. Yeah!